ನಮಸ್ಕಾರ ಗೆಳೆಯರೆ, ಸೆಲ್ಫಿ ಕ್ಲಾಸಸ್ಗೆ ಸ್ವಾಗತ. ನಾನು ನಾಗರಾಜ್. ಬನ್ನಿ ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಣ. ಗೆಳೆಯರೆ, ಇವತ್ತಿನ ಕ್ಲಾಸ್ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವೀಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ಈ ಹಿಂದೆ ಕೂಡ ನಾವು ವೀಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀವಿ. ಅಪ್ಲೋಡ್ ಮಾಡಿರೋ ವೀಡಿಯೋಗಳ ಲಿಂಕ್ಗಳನ್ನು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ, ನೋಡಿ ಚೆಕ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ನೋಡೋಣ. ಬೌದ್ಧ ಮಹಾಸಮ್ಮೇಳನಗಳು ಗೆಳೆಯರೆ, ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದರೆ ಹಲವಾರು ಬಾರಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಪ್ರಥಮ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯಿತು, ಅದರ ಅಧ್ಯಕ್ಷರು ಯಾರು, ಯಾವ ಕಾಲದಲ್ಲಿ, ಯಾವ ಕಾಲಘಟ್ಟದಲ್ಲಿ ನಡೆಯಿತು ಅಂತ ಕೇಳಿದ್ದಾರೆ. ಆಶ್ರಯದಾತ ರಾಜರುಗಳ ಬಗ್ಗೆ ಕೇಳಿದ್ದಾರೆ. 1, 2, 3, 4, 5 ಬೌದ್ಧ ಮಹಾಸಮ್ಮೇಳನ ನಡೆದಿದೆ. ಸೊ ಆ ಬೌದ್ಧ ಸಮ್ಮೇಳನಗಳ ಬಗ್ಗೆ ನೋಡೋಣ ಗೆಳೆಯರೆ. ಬೌದ್ಧ ಮಹಾಸಮ್ಮೇಳನಗಳ ಬಗ್ಗೆ ನೋಡೋಕ್ಕಿಂತ ಮುಂಚೆ ಬೌದ್ಧ ಧರ್ಮದ ಬಗ್ಗೆ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು ನೋಡ್ತಾ ಇದ್ದೀವಿ. ಬನ್ನಿ ಗೆಳೆಯರ. ಪಾಯಿಂಟ್ ನಂಬರ್ 1, ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ. ಓಕೆ. ಎರಡನೇದ್ದು, ಗೌತಮ ಬುದ್ಧನ ತಂದೆ ಮತ್ತು ತಾಯಿ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಗೌತಮ ಬುದ್ಧ ಅಂದರೆ ಗೌತಮ ಬುದ್ಧನನ್ನು ಅಂದರೆ ಸಿದ್ಧಾರ್ಥನ ಬಾಲ್ಯದಲ್ಲಿಯೇ ತಾಯಿ ಏನಾಗ್ತಾಳೆ, ಕಾಲವಾಗ್ತಾಳೆ. ಕಾಲವಾದ ಮೇಲೆ ಪ್ರಜಾಪತಿ ಗೌತಮಿ ಎರಡನೇ ಹೆಂಡತಿ, ಯಾರು ಶುದ್ಧೋಧನನ ಎರಡನೇ ಹೆಂಡತಿ ಪ್ರಜಾಪತಿ ಗೌತಮಿ, ಗೌತಮ ಅಂದರೆ ಸಿದ್ಧಾರ್ಥನನ್ನು ಸಾಕ್ತಾಳೆ. ಓಕೆ. ಸೊ ಗೌತಮಿಯಿಂದ ಗೌತಮ ಅಂತ ಹೆಸರು ಬಂತು ಅಂತ ಹೇಳ್ತಾರೆ. ಸೊ ಪಾಯಿಂಟ್ ನಂಬರ್ 3, ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ. ಓಕೆ. ಸೊ ಪಾಯಿಂಟ್ ನಂಬರ್ 4, ಬುದ್ಧನ ಜನ್ಮಸ್ಥಳ ಲುಂಬಿನಿವನ, ಈಗಿನ ನೇಪಾಳದಲ್ಲಿದೆ. ಲುಂಬಿನಿವನ ಈಗಿನ ನೇಪಾಳದಲ್ಲಿದೆ. ಕ್ರಿಸ್ತಪೂರ್ವ 583ರಲ್ಲಿ ಬುದ್ಧನ ಜನನ ಆಗತ್ತೆ. ಪಾಯಿಂಟ್ ನಂಬರ್ 5, ಭವಿಷ್ಯ ಹೇಳಿದ ಗುರುಗಳು. ಬುದ್ಧ ಮುಂದೆ ಹೋಗ್ಬಿಟ್ಟು ಸನ್ಯಾಸಿ ಆಗ್ತಾನೆ. ರಾಜ್ಯ, ಐಶ್ವರ್ಯ, ವಜ್ರ ವೈಡೂರ್ಯಗಳನ್ನು ಬಿಟ್ಟು ಏನಾಗ್ತಾನೆ, ಸನ್ಯಾಸಿ ಆಗ್ತಾನೆ ಅಂತ ಹೇಳಿದಂಥ ಗುರುಗಳು ಅಶಿತ. 6ನೇದ್ದು, ಗೌತಮ ಬುದ್ಧನ ಮಗ ರಾಹುಲ. ಗೌತಮ ಬುದ್ಧನ ಹೆಂಡತಿ ಯಶೋಧರ. ಸೊ ಗೌತಮ ಬುದ್ಧ ಅಲ್ಲ, ಮೊದಲು ಸಿದ್ಧಾರ್ಥನಿದ್ದ. ಗೌತಮ ಬುದ್ಧ ಮತ್ತು ಯಶೋಧರಿಗೆ ಹುಟ್ಟಿದ ಮಗ ರಾಹುಲ. ಓಕೆ. ಪಾಯಿಂಟ್ ನಂಬರ್ 7, ಬುದ್ಧನ ಹೆಂಡತಿ ಯಶೋಧರ. ಯಾರು? ಗೌತಮ ಬುದ್ಧನ ಹೆಂಡತಿ ಯಶೋಧರ. ಓಕೆ. 8ನೇದ್ದು, ಬುದ್ಧನ ನೆಚ್ಚಿನ ಸೇವಕ. ಗೌತಮ ಬುದ್ಧನ ನೆಚ್ಚಿನ ಸೇವಕ ಚೆನ್ನ. ಓಕೆ. ಪಾಯಿಂಟ್ ನಂಬರ್ 9, ಬುದ್ಧನ ನೆಚ್ಚಿನ ಕುದುರೆ ಕಂತಕ. ಇದು ಯಾವಾಗ? ಬುದ್ಧನಾಗೋಕ್ಕಿಂತ ಮುಂಚೆ ಸಿದ್ಧಾರ್ಥ ಯಾವಾಗಿದ್ದ ಆವಾಗ ರಾಜಪಾಠ ಏನಿತ್ತು, ಅವನ ಹತ್ರ ರಾಜ್ಯ ಏನಿತ್ತು, ಆ ರಾಜ್ಯ ಆಳುವವಾಗ ಅವನ ನೆಚ್ಚಿನ ಸೇವಕ ಚೆನ್ನನಾಗಿದ್ದ. ಬುದ್ಧನ ನೆಚ್ಚಿನ ಕುದುರೆ ಬಂದ್ಬಿಟ್ಟು ಕಂತಕ. ಗೆಳೆಯರೆ, ಪ್ರಶ್ನೋತ್ತರಗಳಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಪ್ರಶ್ನೆಯನ್ನು ಕೇಳಿದ್ದಾರೆ. ಅದಕ್ಕಾಗಿ ಸಂಕ್ಷಿಪ್ತವಾಗಿ ನಾನು ನಿಮಗೆ ಮಾಹಿತಿಯನ್ನು ಕೊಡ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಓಕೆನಾ. ಪಾಯಿಂಟ್ ನಂಬರ್ 10, ಬುದ್ಧನ ನೆಚ್ಚಿನ ಶಿಷ್ಯ ಆನಂದ. ಓಕೆ. ಪಾಯಿಂಟ್ ನಂಬರ್ 11, ಬುದ್ಧನ ನೆಚ್ಚಿನ ಶಿಷ್ಯೆ ಯಾರು ಅಂದರೆ ಕಿಸಾ ಗೌತಮಿ. ಓಕೆ. ಪಾಯಿಂಟ್ ನಂಬರ್ 12, ಬುದ್ಧನ ಕ್ಷೌರಿಕ. ಬುದ್ಧನ ಕ್ಷೌರಿಕನ ಹೆಸರು ಪಾಲ. ಓಕೆ. ಪಾಯಿಂಟ್ ನಂಬರ್ 13, ಪರಿವರ್ತನೆ ಹೊಂದಿದ ವೈಶ್ಯೆ. ಬುದ್ಧನ ಮಾತುಗಳಿಂದ ಪರಿವರ್ತನೆ ಹೊಂದಿದ ವೈಶ್ಯ ಯಾರು ಅಂದರೆ ಆಮ್ರಪಾಲಿಕ. ಓಕೆ. ಪಾಯಿಂಟ್ ನಂಬರ್ 14, ಬುದ್ಧನ ಮಾತುಗಳಿಂದ, ಬುದ್ಧನ ವಾಕ್ಯಗಳಿಂದ ಪರಿವರ್ತನೆ ಹೊಂದಿದ ಕಳ್ಳ ಅಂಗುಲಿಮಾಲ. ಅಂಗುಲಿಮಾಲ ಅನ್ನೋದು ಒಂದು ಪಾಠ ಇತ್ತು ನಮಗೆ, ಒಂದು 4th or 5th ಸ್ಟ್ಯಾಂಡರ್ಡಲ್ಲಿ ಪಾಠ ಇತ್ತು. ಸೊ ಅದು ನೆನಪು ಬಂತು ಇವಾಗ. ಬುದ್ಧನ ಮಾತುಗಳಿಂದ ಪರಿವರ್ತನೆ ಹೊಂದಿದ ಕಳ್ಳ ಯಾರಪ್ಪ ಅಂದರೆ ಅಂಗುಲಿಮಾಲ. ಓಕೆ. 15ನೇದ್ದು, ಬುದ್ಧನ ಜ್ಞಾನೋದಯ ಆಗಿದ್ದು ಬೋಧಗಯ ಎಂಬ ಸ್ಥಳದಲ್ಲಿ ಕ್ರಿಸ್ತಪೂರ್ವ 563ರಲ್ಲಿ ಗೆಳೆಯರೆ. ಓಕೆ. ಸೊ ಪಾಯಿಂಟ್ ನಂಬರ್ 16, ಬುದ್ಧನ ಮೊದಲ ಬೋಧನೆ ಸಾರನಾಥದಲ್ಲಿ ಮೊದಲ ಬೋಧನೆಯನ್ನು ಹೇಳ್ತಾನೆ ಬುದ್ಧ. ಸಾರನಾಥ ಅಥವಾ ಜಿಂಕೆವನ. ಆಪ್ಷನ್ಗಳಲ್ಲಿ ಜಿಂಕೆವನ ಇದ್ರೂ ಕೂಡ ನೀವು ಟಿಕ್ ಮಾಡಬೇಕು, ಅಥವಾ ಸಾರನಾಥ ಇದ್ರೂ ಕೂಡ ತಾವು ಟಿಕ್ ಮಾಡಬಹುದು. ಎರಡೂ ಕೂಡ ಸರಿಯಾದ ಉತ್ತರ. ಪಾಯಿಂಟ್ ನಂಬರ್ 17, ಬುದ್ಧನ ಮಹಾಪರಿನಿರ್ವಾಣ ಆಗಿದ್ದು ಕುಶಿನಗರದಲ್ಲಿ, ಈಗಿನ ಉತ್ತರ ಪ್ರದೇಶದಲ್ಲಿದೆ. ಕ್ರಿಸ್ತಪೂರ್ವ 486ರಲ್ಲಿ ಗೆಳೆಯರೆ. ಪಾಯಿಂಟ್ ನಂಬರ್ 18, ಸಿದ್ಧಾರ್ಥನ ಮೇಲೆ ಪರಿಣಾಮ ಬೀರಿದ 4 ದೃಶ್ಯಗಳು ಯಾವುದು ಅಂದರೆ ಒಬ್ಬ ವೃದ್ಧನನ್ನು ನೋಡ್ತಾನೆ, ತದನಂತರ ಒಬ್ಬ ರೋಗಿಯನ್ನು ನೋಡ್ತಾನೆ, ತದನಂತರ ಒಂದು ಶವ ಯಾತ್ರೆ ಹೋಗ್ತಾ ಇರತ್ತೆ, ಆ ಶವವನ್ನು ನೋಡ್ತಾನೆ, ತದನಂತರ ಸನ್ಯಾಸಿಯನ್ನು ನೋಡ್ತಾನೆ. ಓಕೆ. ಇದು ಬುದ್ಧನ ಅಂದರೆ ಸಿದ್ಧಾರ್ಥನ ಮೇಲೆ ಪರಿಣಾಮ ಬೀರಿದಂಥ 4 ದೃಶ್ಯಗಳು ಗೆಳೆಯರೆ. ಓಕೆ. ಇವಾಗ ನಾವು ನೋಡ್ತಾ ಇದ್ದೀವಿ ಮೊದಲನೇ ಬೌದ್ಧ ಸಮ್ಮೇಳನ ಗೆಳೆಯರೆ. ಮೊದಲನೇ ಬೌದ್ಧ ಸಮ್ಮೇಳನ ಎಲ್ಲಿ ನಡೆಯುತ್ತಂದ್ರೆ ರಾಜಗೃಹದಲ್ಲಿ ನಡೆಯುತ್ತೆ. ಸ್ಥಳ ರಾಜಗೃಹ,
ಕಾಲ ಬಂದ್ಬಿಟ್ಟು ಕ್ರಿಸ್ತಪೂರ್ವ 483ರಲ್ಲಿ ಮೊದಲನೇ ಬೌದ್ಧ ಮಹಾಸಮ್ಮೇಳನ ನಡೆಯುತ್ತೆ ಗೆಳೆಯರೆ. ಓಕೆ, ಸೊ ಈ ಮೊದಲನೇ ಬೌದ್ಧ ಸಮ್ಮೇಳನಕ್ಕೆ ಆಶ್ರಯವನ್ನು ಕೊಟ್ಟಂತ ದೊರೆ ಅಜಾತಶತ್ರು, ಬಿಂಬಸಾರನ ಮಗ ಅಜಾತಶತ್ರು. ಓಕೆ, ಸೊ ಅದೇ ರೀತಿ ಈ ಏನು ಮೊದಲನೇ ಬೌದ್ಧ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸ್ತಾರೆ ಅವರು ಮಹಾಕಶ್ಯಪ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಗೆಳೆಯರೆ. ಇದರ ಮೇಲೆ KA-ಗಳಲ್ಲಿ, KPSC-ಗಳಲ್ಲಿ, PSI, PDO, SDA, FDA-ಗಳಲ್ಲಿ, KAS ಮತ್ತು IAS-ಗಳಲ್ಲೂ ಕೂಡ ಇದರ ಮೇಲೆ ಪ್ರಶ್ನೆಗಳನ್ನು ಕೇಳಿದ್ದಾರೆ. ಇಟ್ಸ್ ಅ ವೆರಿ ಇಂಪಾರ್ಟೆಂಟ್. ಮೊದಲನೇ ಬೌದ್ಧ ಸಮ್ಮೇಳನ ತಮಗೆ ನೆನಪಿರಲೇಬೇಕು. ಮೊದಲನೇ ಬೌದ್ಧ ಸಮ್ಮೇಳನ ನಡೆದಂಥ ಸ್ಥಳ ರಾಜಗೃಹ, ಕಾಲ ಕ್ರಿಸ್ತಪೂರ್ವ 483, ಆಶ್ರಯ ಕೊಟ್ಟಂಥ ದೊರೆ ಅಜಾತಶತ್ರು, ಅಧ್ಯಕ್ಷತೆ ವಹಿಸಿದವರು ಮಹಾಕಶ್ಯಪ. ಗೆಳೆಯರೆ ಎರಡನೇ ಬೌದ್ಧ ಸಮ್ಮೇಳನ ನಡೆದಂಥ ಸ್ಥಳ ವೈಶಾಲಿ. ಎರಡನೇ ಬೌದ್ಧ ಸಮ್ಮೇಳನ ನಡೆದಂಥ ಕಾಲ ಕ್ರಿಸ್ತಪೂರ್ವ 383. ಎರಡನೇ ಬೌದ್ಧ ಸಮ್ಮೇಳನ ನಡೆಸಿಕೊಟ್ಟಂಥ ಆಶ್ರಯ ದೊರೆ ಕಾಳ ಅಶೋಕ. ಅದೇ ರೀತಿ ಎರಡನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಸಬಕ್ಕಮಿ. ಯಾರು? ಎರಡನೇ ಬೌದ್ಧ ಸಮ್ಮೇಳನ ಅಧ್ಯಕ್ಷತೆಯನ್ನು ವಹಿಸಿದವರು ಸಬಕ್ಕಮಿ ಗೆಳೆಯರೆ. ತಮಗೆ ನೆನಪಿರಲಿ, ಕೆಳಗಡೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಲಿಂಕನ್ನು ಕೊಟ್ಟಿರ್ತೀನಿ. ಆ PDF ಲಿಂಕ್ಗೆ ಹೋಗ್ಬಿಟ್ಟು ನಾವು PDF ಡೌನ್ಲೋಡ್ ಕೂಡ ಮಾಡ್ಕೋಬೋದು, ಡೈರೆಕ್ಟಾಗಿ ಕೂಡ ನೋಡ್ಕೋಬೋದು. ಓಕೆ, ಮೂರನೇ ಬೌದ್ಧ ಮಹಾಸಮ್ಮೇಳನ ನಡೆದಂಥ ಸ್ಥಳ ಪಾಟಲಿಪುತ್ರ. ಮೂರನೇ ಬೌದ್ಧ ಮಹಾಸಮ್ಮೇಳನ ನಡೆದಂಥ ಕಾಲ ಕ್ರಿಸ್ತಪೂರ್ವ 250 ಗೆಳೆಯರೆ. ಮೂರನೇ ಬೌದ್ಧ ಸಮ್ಮೇಳನ ನಡೆಸಿಕೊಟ್ಟಂಥ ಆಶ್ರಯದವರು ಯಾರಪ್ಪ ಅಂದರೆ ಅಶೋಕ. ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ರು ಅಂದರೆ ಮುಗ್ಗಲಿಪುತ್ರ ತಿಸ್ಸ ಮೂರನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು. ಓಕೆ, ಸೊ ಅದೇ ರೀತಿ ನಾಲ್ಕನೇ ಬೌದ್ಧ ಸಮ್ಮೇಳನ ಗೆಳೆಯರೆ. ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದಂಥ ಸ್ಥಳ ಕುಂಡಲವನ. ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆದಂಥ ಕಾಲ ಕ್ರಿಸ್ತಶಕ 102. ಕ್ರಿಸ್ತಪೂರ್ವ ಇತ್ತು, ಇವಾಗ ಕ್ರಿಸ್ತಶಕ ಸ್ಟಾರ್ಟ್ ಆಯಿತು. ಕ್ರಿಸ್ತಶಕ 102ರಲ್ಲಿ ನಾಲ್ಕನೇ ಬೌದ್ಧ ಸಮ್ಮೇಳನ ಸ್ಟಾರ್ಟ್ ಆಗುತ್ತೆ, ಅಂದರೆ ನಡೆಯುತ್ತೆ. ನಾಲ್ಕನೇ ಬೌದ್ಧ ಸಮ್ಮೇಳನ ನಡೆಸಿಕೊಟ್ಟಂಥ ಆಶ್ರಯದವರು ಯಾರಪ್ಪ ಅಂದರೆ ಕನಿಷ್ಕ ಗೆಳೆಯರೆ. ಸೊ ಅದೇ ರೀತಿ ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ಯಾರು ವಹಿಸಿರ್ತಾರೆ? ವಸುಮಿತ್ರ ನಾಲ್ಕನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿರ್ತಾರೆ. ಓಕೆ, ಅದೇ ರೀತಿ ಐದನೇ ಬೌದ್ಧ ಸಮ್ಮೇಳನ ಗೆಳೆಯರೆ. ಇಲ್ಲಿ ಒಂದು ಪಾಯಿಂಟ್ ಇದೆ, ನಾಲ್ಕನೇ ಬೌದ್ಧ ಸಮ್ಮೇಳನದ ಒಂದು ಪಾಯಿಂಟ್ ಇದೆ. ಏನೆಂದರೆ ಬೌದ್ಧ ಧರ್ಮದಲ್ಲಿ ಹೀನಯಾನ ಮತ್ತು ಮಹಾಯಾನ ಅಂತ ಎರಡು ಪಂಗಡಗಳು ಇಬ್ಬಾಗ ಆಗೋದು ಈ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ. ನೆನಪಿರಲಿ, ಹೀನಯಾನ ಮತ್ತು ಮಹಾಯಾನ ಅನ್ನುವಂಥ ಎರಡು ಪಂಗಡಗಳು ಎಲ್ಲಿವರೆಗೂ ನಾಲ್ಕನೇ ಬೌದ್ಧ ಸಮ್ಮೇಳನದವರೆಗೂ ಇಬ್ಬರು ಕೂಡೇ ಇರ್ತಾರೆ. ಎರಡು ಪಂಗಡಗಳು ಕೂಡ ಕೂಡಿಯೇ ಸಮ್ಮೇಳನವನ್ನು ಮಾಡ್ತಾ ಇರ್ತಾರೆ. ಆದರೆ ನಾಲ್ಕನೇ ಬೌದ್ಧ ಸಮ್ಮೇಳನದಲ್ಲಿ ಏನಾಗುತ್ತೆ, ಮಹಾಯಾನ ಮತ್ತು ಹೀನಯಾನ ಇವೆರಡು ಪಂಗಡಗಳು ಇಬ್ಬಾಗ ಆಗತ್ತೆ. ಎಲ್ಲಿ? ನಾಲ್ಕನೇ ಮಹಾಸಮ್ಮೇಳನದಲ್ಲಿ. ಯಾಕಂದರೆ ಮಹಾಯಾನದವರು ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಆರಾಧನೆಯನ್ನು ಮಾಡ್ತಾರೆ, ಆದರೆ ಹೀನಯಾನದವರು ಒಬ್ಬ ಸಾಮಾನ್ಯ ವ್ಯಕ್ತಿ ಅಂತ ನೋಡ್ತಾರೆ ಗೆಳೆಯರೆ. ಸೊ ಅದು ಕೆಲವು ಕಾರಣಾಂತರಗಳಿಂದ ಎರಡು ಪಂಗಡಗಳು ಇಬ್ಬಾಗ ಆಗತ್ತೆ ನಾಲ್ಕನೇ ಮಹಾಬೌದ್ಧ ಸಮ್ಮೇಳನದಲ್ಲಿ. ಓಕೆ, ಸೊ ಅದೇ ರೀತಿ ಐದನೇ ಬೌದ್ಧ ಸಮ್ಮೇಳನ ನಡೆದಂಥ ಸ್ಥಳ ಕನೋಜ. ಐದನೇ ಬೌದ್ಧ ಸಮ್ಮೇಳನದ ಕಾಲ ಕ್ರಿಸ್ತಶಕ 643, ಅಂದರೆ 6ನೇ ಶತಮಾನದಲ್ಲಿ. ಐದನೇ ಬೌದ್ಧ ಸಮ್ಮೇಳನ ನಡೆಸಿಕೊಟ್ಟಂಥ ಆಶ್ರಯ ದೊರೆ ಹರ್ಷವರ್ಧನ ಗೆಳೆಯರೆ. ನೆನಪಲ್ಲಿರಲಿ, ಐದನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದವರು ಹುಯೆನ್ ಸಾಂಗ್, ಒಬ್ಬ ವಿದೇಶಿ ಪ್ರವಾಸಿಗ. ಐದನೇ ಬೌದ್ಧ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಅದು ಯಾವ ಸಮ್ಮೇಳನ? ಐದನೇ ಬೌದ್ಧ ಸಮ್ಮೇಳನ. ಯಾರು ವಹಿಸ್ತಾರೆ ಅಧ್ಯಕ್ಷತೆಯನ್ನು? ಹುಯೆನ್ ಸಾಂಗ್, ಒಬ್ಬ ಚೀನಿ ಯಾತ್ರಿಕ ಹುಯೆನ್ ಸಾಂಗ್ ಬಂದ್ಬಿಟ್ಟು ಐದನೇ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸ್ತಾರೆ. ಇಟ್ಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಗೆಳೆಯರೆ, ನೋಟ್ ಮಾಡ್ಕೊಳ್ಳಿ. ಯಾಕಂದರೆ ಬೌದ್ಧ ಸಮ್ಮೇಳನಗಳ ಬಗ್ಗೆ ನಾನೊಂದು ಕ್ಲಾಸ್ ಮಾಡಬೇಕಂತ ಇತ್ತು, ಕೇಳಿದ್ರು ಕೂಡ. ಸೊ ಅದೇ ರೀತಿ ನಾನು ಕ್ಲಾಸನ್ನು ಮಾಡಿದ್ದೀನಿ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ PDF ಕೂಡ ಹಾಕಿರ್ತೀನಿ, PDF ಕೂಡ ನೋಡ್ಕೊಳ್ಳಿ ಗೆಳೆಯರೆ. ಓಕೆ ಗೆಳೆಯರೆ, ನಮ್ಮ ವಿಡಿಯೋಗಳು ತಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬೆಲ್ ಬಟನ್ನ ಒತ್ತಿ ಗೆಳೆಯರೆ, ಯಾಕಂದರೆ ನಾವು ಅಪ್ಲೋಡ್ ಮಾಡೋಂಥ ವಿಡಿಯೋಗಳ ನೋಟಿಫಿಕೇಶನ್ ತಮಗೆ ಬರ್ತಾ ಇರುತ್ತೆ. ಅದೇ ರೀತಿ ನಾವು ತಿಳಿಸ್ಕೊಟ್ಟಂಥ ಮಾಹಿತಿಗಳ ಬಗ್ಗೆ ಅಥವಾ ನಮ್ಮ ಕ್ಲಾಸ್ಗಳ ಬಗ್ಗೆ ಏನಾದರೂ ಅಭಿಪ್ರಾಯಗಳು ಅಥವಾ ಕಮೆಂಟ್ಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾವು ನಿಮ್ಮ ಕಮೆಂಟ್ಗಳನ್ನು ನೋಡ್ತೀವಿ ಗೆಳೆಯರೆ. ಮತ್ತೆ ನಾವು ಮುಂದಿನ ಕ್ಲಾಸಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು ಗೆಳೆಯರೆ.